ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಯಶ್ವಂತ್. ನೀವು ನೋಡ್ತಾ ಇರೋದು ಯಶ್ವಂತ್ ವ್ಲಾಗ್ಸ್. ನಾವಿವತ್ತು ಒಂದು ಫ್ರೆಂಡ್ಲಿ ಮ್ಯಾಚ್ ಆಡ್ತಾ ಇದ್ದಾರೆ ನಮ್ಮ ಫ್ರೆಂಡ್ಸ್ ಎಲ್ಲ. ಸೊ ನೋಡೋಣ ಅಂತ ಬಂದಿದ್ದೀವಿ. ಹೊಸಕೋಟೆಯಲ್ಲಿ ಒಂದು ಪಿಚ್ನ ತಗೊಂಡು, ಫುಲ್ ಗ್ರಾಸ್ ಪಿಚ್ ತಗೊಂಡು ಪಕ್ಕ ಪ್ರೊಫೆಷನಲ್ ಆಗಿ ಆಡ್ತಾ ಇದ್ದಾರೆ. ಸೊ ನೋಡೋಣ ಅಂತ ಬಂದಿದ್ದೀವಿ. ನಮ್ಮ ಯೋಗಿ ಅವರು ನಮ್ಮ ಜೊತೆ ಅನಾಲಿಸಿಸ್ ಅಲ್ಲಿ ಯಾವಾಗಲೂ ಇರ್ತಾರಲ್ಲ, ಮ್ಯಾನ್ ಫ್ರಮ್ ಮಂಡ್ಯ ಯೋಗಿ ಅವರು ಕೂಡ ಈ ಮ್ಯಾಚ್ ಅಲ್ಲಿ ಇದ್ದಾರೆ. ಸೊ ನಾವು ಈ ಒಂದು ಮ್ಯಾಚ್ ನ ನೋಡೋಣ, ಹೇಗಿರುತ್ತೆ ಮಜಾ. ಯಾವಾಗಲೂ ಅಂತ ಇರ್ತಾನೆ, ತುಂಬಾ ಫನ್ ಆಗಿರುತ್ತೆ, ಬರ್ಬೇಕಿದ್ದೀನಿ ಅಂತ ಬಂದಿದ್ದೀವಿ. ಅವನು ನಮ್ಗಿಲ್ದಿರ ಒಂದು ಏನೋ ಇದೆಲ್ಲ ಕೊಡ್ತಾ ಇರ್ತಾನಲ್ಲ ಇನ್ಪುಟ್ಸ್. ರಮೋರ್ ಶಫರ್ಟ್ ಮೇಲೆ ಹಾಕೋಬೇಕಿತ್ತು, ಅವ್ನು ಇಲ್ಲ ಹಾಕೋಬೇಕಿತ್ತು, ಆ ಡ್ಯೂ ಅಂತೆಲ್ಲ ಇಲ್ಲ, ಅದೇನ್ಕಿದ್ದು ದಬಾಕ್ತಾನೆ ಅಂತಾನೆ ನೋಡಕ್ ಬಂದಿದೀವಿ. ಸೊ ಮ್ಯಾಚ್ ನಡೀತಾ ಇದೆ. ನಮ್ಮ ಹುಡುಗರು ಈಗ ಬ್ಯಾಟಿಂಗ್ ಆಡ್ತಾ ಇದ್ದಾರೆ, ನೋಡ್ಬೋದು. ಬ್ಯಾಟಿಂಗ್ ಆಡ್ತಾರೆ ನಮ್ಮ ಫ್ರೆಂಡ್ ಅಕ್ಷಯ್. ಆ ಕಡೆ ಭರತ್ ಕೃಷ್ಣಮೂರ್ತಿ, ಏರಿಯಲ್ ಕನ್ನಡಿಗ ಅಂತ ಅವ್ರದ್ದು ಚಾನಲ್ ಇದೆ, ನಿಮ್ಗೆಲ್ಲ ಗೊತ್ತಿರುತ್ತೆ. ಆಡ್ತಾರೆ. ಸೊ ನೋಡೋಣ ನಾವು ಹೇಗೆ ಆಡ್ತಾರೆ, ಹೇಗಿರುತ್ತೆ ಇದೊಂದು ಮ್ಯಾಚ್ ಅಂತ. ಬನ್ನಿ. ಓ ಗುಡ್ ಶಾಟ್. ಒಳ್ಳೆ ಸೊ ವೀಕ್ಷಕರೇ, ನೀವೀಗ ನೋಡ್ಬೋದು ಇಲ್ಲೊಂದು ರನ್ಔಟ್ ಆಗುತ್ತೆ. ಆದರೆ ಆ ರನ್ಔಟ್ನ ಅಂಪೈರ್ ಕೊಡೋದಿಲ್ಲ. ಇಲ್ಲಿ ನೋಡ್ಬೋದು ಕ್ಲಿಯರ್ ಕಟ್ ಆಗಿ ನಿಮ್ಗೆ ಅದೊಂದು ಏನೋ ರನ್ಔಟ್ ಇತ್ತು, ಅದು ಇಲ್ಲಿ ಕ್ಯಾಪ್ಚರ್ ಆಗಿದೆ. ಬಟ್ ನಿಮಗೆ ಏನನ್ಸುತ್ತೆ, ಇದು ರನ್ಔಟ್ ಇದೆಯಾ ಇಲ್ವಾ ಕಮೆಂಟಲ್ಲಿ ಹಾಕಿ ನೋಡೋಣ ನಾವು ಏನಾಗಿದೆ ಅಂತ. ಬಟ್ ಅಂಪೈರ್ ಕೊಡಲಿಲ್ಲ ಇದನ್ನ ಔಟು. ಸೊ ನಿಮ್ಗೇನು ಅನ್ಸುತ್ತೆ ಅದನ್ನ ಕಮೆಂಟಲ್ಲಿ ಮೆನ್ಷನ್ ಮಾಡೋದು ಮರಿಬೇಡಿ. ಮತ್ತು ನೆಕ್ಸ್ಟು ಇನ್ನೊಂದು ವಿಕೆಟ್ ಹೋಯ್ತು, ಅದು ಔಟ್ ಕೊಟ್ಟರು. ಇಟ್ ವಾಸ್ ಎ ಗುಡ್ ವಿಕೆಟ್. ಸೊ and it's bowled. ಹೇಳೋ, ಏನು ಸ್ಟ್ರಾಟಜಿ ಎಲ್ಲ ಹೇಳ್ತಿದ್ದಲ್ಲ. ಕಂಟಿನ್ಯೂಸ್ 2-4. ಬ್ಯಾಟಿಂಗ್ ಸಾಕು. ರೊಟೇಟ್ RCB ಮ್ಯಾಚ್ ಪ್ರಿವ್ಯೂಲಿ ಏನಾರು ಹೇಳೋ ಅಂದ್ರೆ ಇಲ್ದೇ ಇರೋದ್ರ ಹೇಳೋ. ಯೋಗಿ ಬ್ಯಾಟಿಂಗ್ ಹೋಗೋನೀಗ, ಅದೇನ್ ಕಿತ್ ದಬಾಕ್ತಾನೆ ಅಂತೆಲ್ಲ ನೋಡೋಣ. ಹೋದ್ ನೋಡಿ ನನ್ನ ಮಗ ನಿಂತಿರೋದ್ನ. ಹೇಳೋ ತರನೇ ಆಡ್ತಾರೆ. ಅದೇನ್ ರಮೋರ್ ಶಫರ್ಟ್ನ ಟಾಪ್ ದ ಆರ್ಡರ್ ಕಳ್ಸ್ಬೇಕಂತ ಇವನೇ ಹೋಗೋನಿಗ್ ಮೇಲೆ. ಅದೇನ್ ಕಿತ್ ದಬಾಕ್ತಾನೆ ನೋಡ್ಬೇಕು. ನೋಡೋಣ ಅದಾರು ಹೊಡಿತಾನ ಇಲ್ವಾ ಅಂತ. ಬ್ಯಾಟಿಂಗ್ ಪಿನ್ನ ದಾಳಿ. ಬಾರಿ ನೋಡಿ 2ನೇ ಬಾರಿ ಕೊಟ್ಟಿದ್ದಾರೆ. ಉತ್ತಮವಾದ ಹೊಡೆತ ಯೋಗೇಂದ್ರ ಅವರಿಂದ. ಸೀಮಾ ರೇಖದಿಂದ ಬಾಹರ್ ಆಗಿದೆ ಬಾಲು. ತಂಡದ ಮೊತ್ತ ಎಷ್ಟು ಇರ್ತದೆ? 4 ವರ್ಷಕ್ಕಿಂತ ಮುಂಚೆ ತರಿಸಿದೆ, ಆದ್ರೆ ಅಷ್ಟು ಯೂಸ್ ಮಾಡೇ ಇಲ್ಲ, ಎಲ್ಲೂ ಹೋಗೋದೇ ಇಲ್ಲ ನಾವು. ಮೊನ್ನೆ ಇದಕ್ಕೆ ಹೋದಾಗ ಒಂದ್ಸತಿ ಸೋಮೇಶ್ವರ ವಿಡಿಯೋ ಚೆನ್ನಾಗಿದೆ. ಮಧುರಮ್ಮ ಈ ಊರ ಹಬ್ಬಗಳು ಮಾಡ್ಬೇಕು ಮಗ. ಅದೇ ನಂದು ಮೇನ್ ಕಂಟೆಂಟೇ ಅದು. ಸೂಪರ್ ಬ್ಯಾಟಿಂಗ್, ಸಖತ್ ಶಾಟ್ಸ್ ಮಗ. ಡ್ರೀಮ್ 11 ವರ್ಸಸ್ ಓಜಿ
ಈಗ ಡ್ರೀಮ್ 11 ಫಸ್ಟ್ ಬ್ಯಾಟಿಂಗ್ ಮಾಡಿ 19ನೇ ಓವರ್ ಆಗಿದೆ. ತಂಡದ ಮೊತ್ತ 146. 7 ಉದ್ದರಿ ನಂತರ ಲಾಸ್ಟ್ ಓವರ್ನ ಫಸ್ಟ್ ಬಾಲ್ ವೈಡ್ ಆಗಿದೆ. ಈಗ ನಮ್ಮಲ್ಲಿ ಟಾಪ್ ಸ್ಕೋರರ್ ನೋಡಿದ್ರೆ ಪೃಥ್ವಿಕ್ ಅವ್ರು 33 ರನ್, ಯೋಗೇಂದ್ರ ಅವ್ರು 24 ರನ್, ಅದಾದ್ಮೇಲೆ ಭರತ್ ಅವ್ರ 18, ಜಗದೀಶ್ ಅವ್ರ 11, ರೋಹಿತ್ ಅವ್ರ 14, ಅಕ್ಷಯ್ ಅವ್ರ 2 ಇನ್ನು ಆಡ್ತಾ ಇದಾರೆ. ಉತ್ತಮವಾದ ಹೊಡೆತ, 4 ರನ್ ಇಲ್ಲ, ಓಡ್ತಾ ಇದಾರೆ. ಡಬಲ್ ತಗೊಂಡಿದ್ದಾರೆ. ಒಳ್ಳೆ ಸ್ಕೋರ್ ಬಂದ ತಂಡದ ಮೊತ್ತ ಈಗ 149. ಇನ್ನು 5 ಬಾಲ್ ಇದೆ. ವಸೀಂ ಅವರು ಬೌಲರ್ ಔಟ್ ಆಗಿದೆ. ನಮ್ಮ ಬಿಗ್ ವಿಶಾಲ್ ಅವ್ರು ಹೋಗ್ತಾ ಇದಾರೆ. SJBIT ಕೀರ್ತಿ, ಮೆಕ್ಯಾನಿಕಲ್ ಡಿಪಾರ್ಟ್ಮೆಂಟ್ ನ ಹೆಮ್ಮೆ ಬಿಗ್ ವಿಶಾಲ್. ನಾಯಕ ಆಶಾ ಕಿರಣ 8 ವಿಕೆಟ್ ಆಗಿದೆ. ಈಗ ಇನ್ನು ಲಾಸ್ಟ್ 4 ಬಾಲ್ ಇದೆ. ವಸೀಂ ಅವರು ತುಂಬಾ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ. ಬೌಲಿಂಗ್ ನೋಡಿದ್ರೆ ವಸೀಂ ಅವರು 2 ವಿಕೆಟ್ ತೆಗ್ದಿದ್ದಾರೆ. ಅಭಿನೇಶ್ ರಾಯ್ ಅವರು 2 ವಿಕೆಟ್, ವಿಪಿನ್ ಅವ್ರ 1 ವಿಕೆಟ್, ಮಾಜ್ ಅವ್ರ 1 ವಿಕೆಟ್, ಗೌತಮ್ ರಾವ್ ಅವ್ರ 1 ವಿಕೆಟ್. ಬೌಲರ್ ನ ಸ್ಪೀಡ್ ಎಷ್ಟು ನೋಡ್ಬೇಕು ಅಂತ ಗೊತ್ತಾಗ್ಬೇಕು ಅಂದ್ರೆ ಕೀಪರ್ ಎಷ್ಟು ದೂರ ನಿಂತಿದ್ದಾರೆ ನೋಡಿ. ಕೀಪರ್ ಅವ್ರು ಸ್ವಲ್ಪ ರಶೀದ್ ಖಾನ್ ತರ ಕಾಣಿಸ್ತಾ ಇದಾರೆ. ಮತ್ತೊಮ್ಮೆ ಹೊಡಿದ, ಓವರ್ ಥ್ರೋ, ಬೈಸ್ 1 ರನ್ ಬೈಸ್ ಅಲ್ಲಿ ತಗೊಂಡಿದ್ದಾರೆ. ಇದರೊಂದಿಗೆ 150 ಕಂಪ್ಲೀಟ್ ಮಾಡ್ತಾರ. 150 ಕಂಪ್ಲೀಟ್ ಆಗಿದೆ. 150 ಲಾಸ್ಟ್ 2 ಬಾಲ್ ಇದೆ. ಕೊನೆಯ 2 ಬಾಲ್ ಮಾತ್ರ ಬಾಕಿ ಇದೆ. ಜಾಶ್ ವಿಶಾಲ್ ಅವರು ಚಾಣಕ್ಯತನದಿಂದ ಮೊದ್ಲೇ ಓಡ್ ಬಂದಿ 1 ರನ್ ಅನ್ನು ತಗೊಂಡಿದ್ದಾರೆ. ಬೈಸಲ್ಲೇನೆ ವೈಡ್ ಬೇರೆ ಆಗಿದೆ ಅನ್ಸುತ್ತೆ. ಲಾಸ್ಟ್ ಬಾಲ್ ಬ್ಯಾಟಿಂಗ್ ವಿಶಾಲ್ ಅವರು ಲಾಸ್ಟ್ ಬಾಲ್ ಅನ್ನು ಫೇಸ್ ಮಾಡ್ತಾ ಇದ್ದಾರೆ. ಹೊಡೆತ 4 ರನ್ ಇಲ್ಲ, ತಡಿದ್ದಾರೆ. ಉತ್ತಮವಾದ ಕ್ಷೇತ್ರ ರಕ್ಷಣೆ. 2 ರನ್ ಬಂದ್ರೆ 3 ರನ್ ಹೊಡಿದ್ದಾರೆ. ಕಡೆಯ ಬಾಲ್ ವೈಡ್ ಮತ್ತೊಂದು ವೈಡ್. ಸರ್ಜಾಟ ಓಡ್ರು. ಇದು ಸರ್ಜಾಟ. ಇಲ್ಲಿ ಹೋಗ್ಬಿಟ್ಟವ ಇವನು ಕೀಪರ್ ತಕ್ಕೆ ವಿಶಾಲು ರಶೀದ್ ಖಾನ್ ನೋಡಕ್ ಹೋಗ್ಬಿಟ್ಟವನಲ್ಲಿ. ಈಗ ಲಾಸ್ಟ್ ಬಾಲ್ ಓಡಿದ್ದಾರೆ. 1 ರನ್ ಔಟ್. ಇವತ್ತು ನಿಮ್ಮ ಸ್ಕೋರ್ ಬಂದ್ಬಿಟ್ಟು 157, 9 ವಿಕೆಟ್ ನಷ್ಟಕ್ಕೆ. ಈ ಪಿಚ್ ಅಲ್ಲಿ ಹೆಂಗ ಅನಿಸ್ತಾ ಇದೆ ಇವತ್ತು? ಅವ್ರು ಚೇಸ್ ಮಾಡ್ತಾರ? ಅವ್ರ ಬ್ಯಾಟಿಂಗ್ ಹೆಂಗಿದೆ? ನಿಮ್ಗೆ ಏನಾದ್ರು ಇದಿದ್ಯಾ? ಇಲ್ಲ, ಆಕ್ಚುಲಿ ಇದು ನಮ್ಗೆ ಹೋಮ್ ಗ್ರೌಂಡ್ ಅಲ್ಲ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇದು ಫಸ್ಟ್ ಟೈಮ್ ನಾವು ಆಡ್ತಾ ಇರೋದು. ಓಕೆ, ಇಲ್ಲಿ ಫಸ್ಟ್ ನಮ್ಮ ಹೋಮ್ ಗ್ರೌಂಡ್ ನಮ್ಮ ಮನೆ ಹತ್ರ ಐತೆ. SJBIT ಟೀಮ್ ಜೊತೆ ಆಡ್ತಾ ಇರೋದು ನಾವು. ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಫಸ್ಟಿಗೆ ನಮ್ಗೆ ಅಷ್ಟು ಕ್ಯಾಲ್ಕುಲೇಷನ್ ಜೊತೆ ಏನ್ ಬಂದಿಲ್ಲ. ನಾವು ಏನೋ ಬಡಿ ಅಂತ ಬಂದು ಫಸ್ಟಿಗೆ ಬಾಲೆಲ್ಲ ನಿಂತು ಬರ್ತಾ ಇತ್ತು. ನೀವು ನೋಡ್ಬೋದಿತ್ತು, ಡ್ಯೂ ಎಲ್ಲ ಇತ್ತು. ಓಕೆನಾ, ನಮಗೆಲ್ಲ ಗೊತ್ತಾಗೋಯ್ತು. ಡ್ಯೂ ಸೆಕೆಂಡ್ ಹಾಫ್ಗೆ ಇದ್ ಮಾಡೋದಲ್ಲ ಮ್ಯಾಟ್ರ್. ಫಸ್ಟಿಗೆ ಇದು ಮ್ಯಾಟ್ರ್ ಮಾಡ್ಬಿಡ್ತು ನಮಗೆ. ಹೋಗಿಲ್ಲ, ಎಂತೆಂತ ಇಟ್ಟು ಹೊಡೆದ್ರು ಅವರು ಎಲ್ಲ ಹೋಗಿಲ್ಲ.
ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ, ನಮಸ್ಕಾರ ಕಣ ನೀನು. ಸೊ ಹಂಗಾಗಿ ಈ ಎಲ್ಲ ನೋಡಕ್ ಹೋದ್ರೆ 157 ಇಲ್ಲೊಂದು ಕಾಂಪಿಟೇಟಿವ್ ಸ್ಕೋರ್. ಓಕೆನಾ, ಯಾವುದೇ ರೀತಿ ಎಕ್ಸ್ಟ್ರಾ ಕೊಟ್ಟಿದ್ದೇನೆ, ಓವರ್ ಥ್ರೋ ಹೊಡಿದೇನೆ, ನಾವೇನಾದ್ರೂ ಆಡ್ಸ್ಕೊತೀವಿ ಅಂತಂದ್ರೆ 157 ಕಾಂಪಿಟೇಟಿವ್ ಸ್ಕೋರ್ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಬ್ರದರ್. ಖಂಡಿತವಾಗಿ ನಿಮ್ಮ ಸ್ಕೋರ್ ನೋಡಿದ್ರೆ 21 ಬಾಲ್ಗೆ 24 ರನ್ ಹೊಡೆದಿದ್ದೀರಾ, ಅಂದ್ರೆ 2 6 1 4 ಹೊಡೆದಿದ್ದೀರಾ. ಹೌದು. ತುಂಬಾ ಚೆನ್ನಾಗಿ ಬ್ಯಾಟಿಂಗ್ ಆಡಿದೀರಾ, ಸ್ಟ್ರೈಕ್ ರೊಟೇಟ್ ಮಾಡಿದೀರಾ. ಇದ್ರಲ್ಲಿ ನೋಡಿದ್ರೆ ನೀವು ತುಂಬಾ ಚೆನ್ನಾಗಿ. ಆಮೇಲೆ ಪಿಚ್ ಅಲ್ಲಿ ನಿಂತ್ಕೊಳ್ಳೋದು ಸ್ವಲ್ಪ ಕಷ್ಟ ಇದೆ, ಅಂದ್ರೆ 26 ನಿಮಿಷ ನಿಂತಿದ್ದೀರಾ. ಹೊಡೆದೋಗ್ಬಿಟ್ಟು ಏನಾಯ್ತು, ನ್ಯೂ ಬಾಲ್ ಕೊಟ್ರು, ನ್ಯೂ ಬಾಲ್ ಏನಾಗ್ತದೆ ಎಕ್ಸ್ಟ್ರಾ ಬೌನ್ಸ್ ಆಗ್ತಾ ಇದೆ. ಸೊ ಹಂಗಾಗಿ ಅದು ಕಾಟ್ ಆಯ್ತು ಅಷ್ಟೇ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಎಕ್ಸ್ಟ್ರಾ ಬೌನ್ಸ್ ಆದ್ಮೇಲೆ ಹೊಡೆಯಕ್ಕಾಗಿಲ್ಲ, ನಮ್ದು ಅಷ್ಟು ಮೊಮೆಂಟಮ್ ಬರಲಿಲ್ಲ. ಫಸ್ಟಿಗೆ ಎಷ್ಟು ಹೋಗ್ತಾ ಇತ್ತು ಅಷ್ಟು ಮೊಮೆಂಟಮ್ ಬರಲಿಲ್ಲ. ನೋಡಿದ್ವಲ್ಲ, ಆ ಬೌಂಡ್ರಿಗಿಂದ ಆಚೆ ಬೀಳ್ತಾ ಇತ್ತು ಬಾಲ್, ನೀವು ಹೊಡೆದಿದ್ದಲ್ಲ. ತುಂಬಾ ಚೆನ್ನಾಗಿ ಬಂದಿದೆ ಬ್ಯಾಟಿಂಗ್. ಓಕೆ, ಥ್ಯಾಂಕ್ ಯು ಸೋ ಮಚ್. ಐ ಆಮ್ ಪ್ಲೇಯಿಂಗ್ ಎ ವೆರಿ ಬಿಗ್ ಇಂಟೆಲಿಜೆಂಟ್ ಗೇಮ್. ಇವರೆಲ್ಲ ಪ್ಲೇಯರ್ಸ್, ಇಷ್ಟು ಜನ ಪ್ಲೇಯರ್ಗಳನ್ನ ಒಟ್ಟಿಗೆ ಮೈ ಮೇಲೆ ಹಾಕೊಂತೀನಿ ಅಂತ ನಾನೆಂತ ಗೇಮ್ ಚೇಂಜರ್ ಇರಬೇಕು. ಓಕೆ, ನನಗೆ ಇಷ್ಟು ಕಾನ್ಫಿಡೆನ್ಸ್ ಯಾಕಿದೆ ಅಂತಂದ್ರೆ ಐ ಬಿಲೀವ್ ಇನ್ ಮೈ ಸೆಲ್ಫ್. ನಾವಿವತ್ತು ಡ್ರೀಮ್ 11 ತಂಡದ ಜೊತೆ ಇದೀವಿ. ಇವರು 157 ರನ್ ಹೊಡೆದಿದ್ದಾರೆ 9 ವಿಕೆಟ್ ನಷ್ಟಕ್ಕೆ. ಓಜಿ ಅವ್ರಿಗೆ 158 ಟಾರ್ಗೆಟ್ ಕೊಟ್ಟಿದ್ದೀರಿ. ಆಮೇಲೆ ಕ್ಯಾಪ್ಟನ್ ಅವರಿಂದ ಅಕ್ಷಯ್ ಇದ್ದಾರೆ. ಆಮೇಲೆ ಮೈನ್ ಪ್ಲೇಯರ್ ಆದಂತ ಲಿಖಿತ್ ಅವ್ರು ಇದ್ದಾರೆ. ಅವ್ರದ ಗೇಮ್ ಪ್ಲಾನ್ ಏನಿದೆ ಅಂತ ನೋಡೋಣ. ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ, ಯಾರೇ ಅದು? ಸೈಲೆನ್ಸ್. ಫಸ್ಟ್ ಅಕ್ಷಯ್ ಇವ್ರನ್ನ ಕೇಳೋಣ. ಗೇಮ್ ಪ್ಲಾನ್ ಅಂದ್ರೆ ಈಗ ಪವರ್ ಪ್ಲೇಲಿ ಅವರು ಇಬ್ರು ಆಡಿಟರ್ಸ್ ಇದಾರೆ ನಂಗೆ ಗೊತ್ತಿರೋ ಪ್ರಕಾರ. ಅವ್ರಿಬ್ರನ್ನ ತೆಕ್ಕೊಂಡ್ರೆ ಪವರ್ ಪ್ಲೇ ನಮ್ದಾಗುತ್ತೆ. ಪವರ್ ಪ್ಲೇ ಬಿಟ್ಟು 10 ಓವರ್ ಒಳಗಡೆ 50 ಇಲ್ಲ 80 ಕಿಡ್ಸಿದ್ರೆ ಮ್ಯಾಚ್ ಪಕ್ಕ ನಮ್ದೆ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಇದೆ ಕೈ ಮುಗಿದು ಬೇಡ್ತೀನಿ, ಕರುಣೆ ಇರ್ಲಿ. ಪ್ರೀತಿ ಇದೆ, ಈ ತರ ಪ್ರೀತಿ ಇದೆ, ಕರುಣೆ ಇಲ್ಲ. ನಮ್ ಕಡೆ ಸ್ಟಾರ್ ಪರ್ಫಾರ್ಮರ್ಸ್ ಅಂತ ಯಾರಿದ್ದಾರೆ ಬೌಲಿಂಗ್ ಅಲ್ಲಿ ಸ್ಟಾರ್ ಪರ್ಫಾರ್ಮೆನ್ಸ್ ಆದ ಭರತ್ ಅವ್ರು ಇದಾರೆ, ಆಮೇಲೆ ಯೋಗಿ ಇದಾರೆ, ಆಮೇಲೆ ಬೌಲಿಂಗ್ ಮಾಡ್ತಾರೋ ಗೊತ್ತಿಲ್ಲ. ಪರ್ಫಾರ್ಮೆನ್ಸ್ ಗೆ ಒಬ್ರು ವಿಶಾಲ್ ಅಂತ ಕರ್ಸಿದೀವಿ. ಮಾಡ್ತೀನಿ ಅಂತ ಪಣ ತೊಟ್ಟಿದ್ದಾರೆ. ಬಿಗ್ ವಿಶಾಲ್ ಅಂತ ಅವ್ರ ಹೆಸರೇ ಬಿಗ್ ವಿಶಾಲ್. ಶಕ್ತಿ, ಕಾಣದ ಶಕ್ತಿ. ವಿಶಾಲ್ ಹನುಮಾನ್ ಅದೊಂದು ಶಕ್ತಿ ಯಾವ ಇವೆಲ್ಲ ನಮ್ಗೆ. ಅದಕ್ಕೆ 100ನೇ ಬಲ ಅದು. ಇಟ್ ಇಸ್ ನಾಟ್ ಮೇಕ್ಸ್ ನೋ ಸೆನ್ಸ್. ವಿಶಾಲ್ ಅಂತ ಅವ್ರು ಆಗ್ಲೇ ನಿಂತಿದ್ದಾರೆ ಬಾಲ್ ಇಟ್ಕೊಂಡು. ಬಾಲಿಂಗ್ ಬೇಡ, ಕಬಡ್ಡಿ ಅಂತಂದ್ರು ರೆಡಿ, ಬೇಡ ಕುಸ್ತಿ ಆಡೋಣ ಅಂತ ರೆಡಿ. ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಬ್ಯಾಟ್ ಇಟ್ಕೊಂಡೆ ನಿಂತಿದ್ರು. ನಾವು ಬ್ಯಾಟಿಂಗ್ ಮಾಡ್ಬೇಕಾರೆ ಬಂದ್ರು, ಲಾಸ್ಟ್ ಆಡಿದ್ರು, ಓಡಿದ್ದಾರೆ. ಪರವಾಗಿಲ್ಲ, ಅವರು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಡೆಡಿಕೇಶನ್ ಲೆವೆಲ್ ತೋರಿಸುತ್ತೆ ಅವ್ರದ್ದು. ಬ್ಯಾಟಿಂಗ್ ಆಡಿದವರು ಸ್ಟಾರ್ ಪ್ಲೇಯರ್ ಇಲ್ಲಿದ್ದಾರೆ. ಸ್ಟಾರ್ ಪ್ಲೇಯರ್ ಜಾಸ್ತಿ ಪೃಥ್ವಿ ಅನ್ಬಿಟ್ಟು, ಆಮೇಲೆ ಅಲ್ಲಿ ಮ್ಯಾನ್ ಫ್ರಮ್ ಮಂಡ್ಯ ಅವರು ಸ್ಟಾರ್ ಪ್ಲೇಯರ್ ಬ್ಯಾಟಿಂಗ್ ಅಲ್ಲಿ. ಬ್ಯಾಟಿಂಗ್ ಅಲ್ಲಿ ತುಂಬಾ ಟೈಮ್ ಇದರಲ್ಲಿ ಒಳ್ಳೆ ಪಾರ್ಟ್ನರ್ಶಿಪ್ ಬಂದಿತ್ತು ನಮ್ಮ ಮ್ಯಾನ್ ಫ್ರಮ್ ಮಂಡ್ಯ ಅವರು ಮತ್ತೆ ಪೃಥ್ವಿ ಅವರಿಂದ. ಆಮೇಲೆ ಜಾಸ್ತಿ ಟೈಮ್ ಪಿಚ್ ಅಲ್ಲಿ ಇದ್ದಿದ್ದು ಅವರೇನೆ. ಕೊನೆಯದಾಗಿ ಈಗ ಒಳಗಡೆ ಹೋಗ್ತಾ ಇದೀವಿ. ಎಲ್ಲ ವ್ಯೂವರ್ಸ್ ಪ್ರೋತ್ಸಾಹ ಬೇಕು. ನೋಡೋಣ ಏನಾಗುತ್ತೆ, ಕಾದ್ ನೋಡೋಣ. ಸೊ ವೀಕ್ಷಕರೇ, ನೀವೀಗ ನೋಡ್ಬೋದು ಈ ಮ್ಯಾಚ್ ಫಸ್ಟ್ ಹಾಫ್ ಮುಗಿದಿದೆ. 154 ಟಾರ್ಗೆಟ್ ಆಗಿದೆ. 158 ಓಕೆ 158 ಟಾರ್ಗೆಟ್ ಆಗಿದೆ. ಹುಡುಗರು 4 ರನ್ ಕಡಿಮೆ ಹೇಳಕ್ಕೆಲ್ಲ ಹೊಡೆಯಕ್ಕೆ ಬರ್ತಾವ್ರೆ, ಅಂದ್ರೆ ಪರವಾಗಿಲ್ಲ. ಪಿಚ್ಚು ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಡ್ರೈ ಪಿಚ್ಚು ನೋಡ್ಬೋದು ನೀವು. ಬಾಲು ಬೌನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇದೆ. ನೋಡಿ ಡ್ರೈ ಪಿಚ್ಚು, ಗ್ರಾಸ್ ಅಷ್ಟಿಲ್ಲ ಕೆಲವು ಕಡೆ. ಸೊ ಬೌನ್ಸ್ ಅಂತೂ ಆಗುತ್ತೆ ಚೆನ್ನಾಗಿ. ಇದು ವಿಕ್ಕಿ ಬಾಲಲ್ಲಿ ಆಡ್ತಾ ಇರೋದು, ಹಾರ್ಡ್ ವಿಕ್ಕಿ ಬಾಲಲ್ಲಿ ಆಡ್ತಾ ಇರೋದ್ರಿಂದ ಬೌನ್ಸ್ ಚೆನ್ನಾಗುತ್ತೆ. ಕ್ರ್ಯಾಕ್ಸ್ ಇದೆ, ಸಾಕಷ್ಟು ಕ್ರ್ಯಾಕ್ಸ್ ಇದೆ. ಸೊ ಒಂದು ಒಳ್ಳೆ ಪಿಚ್ಚೇನೆ ಬ್ಯಾಟಿಂಗ್ ಆಡೋದಕ್ಕೆ. ಸೊ ನೋಡೋಣ ನಮ್ಮ ಹುಡುಗರು ಹೇಗೆ ಆಡಿಸ್ತಾರೆ ಅಂತ. 158ನ ಡಿಫೆಂಡ್ ಮಾಡ್ತಾರೆ. ಒಳ್ಳೆ ಟೀಮ್ ಇದೆ. ಎಲ್ರೂ 10 ಸೆಕೆಂಡ್ ಮೌನಾಚರಣೆ ಮಾಡೋಣ. ಬೌಲಿಂಗ್ ಓಪನಿಂಗ್ ಮಾಡ್ತಾ ಇದ್ದೀರಾ, ಹೆಂಗೆ ನೀವು? ಫಾಸ್ಟ್ ಬೌಲರ್, ಮೀಡಿಯಂ ಆರ್ಮ, ಯಾವ್ದು ಶಾರ್ಟ್ ಆರ್ಮ, ಯಾವ್ದು? ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ನೋಡ್ತೀನಿ ಫಸ್ಟ್ ಇಂದಾನೆ ನಾವು ಸ್ಟಾರ್ಟ್ ಮಾಡ್ಬೇಕು. ನಮ್ಮ ಟೀಮ್ ಅವರು ನನ್ನ ಮೇಲೆ ಬಹಳ ನಂಬಿಕೆ ಇಟ್ಟು ಕೊಡ್ತಾ ಇದಾರೆ. ಆ ನಂಬಿಕೆನ ಉಳಿಸ್ಕೋಬೇಕು. ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ಅವರು ಬ್ಯಾಟಿಂಗ್ ಸ್ಟಾರ್ಟ್ ಮಾಡಿದ್ರೆ, ಬೌಲಿಂಗ್ ಅಲ್ಲಿ ನಮ್ಮ
ಯೋಗೇಂದ್ರ ಅವ್ರು ಸ್ಟಾರ್ಟ್ ಮಾಡಿ ಫಸ್ಟ್ನೇ ಬಾಲ್ ಉತ್ತಮವಾದ ಎಸೆತ, ಡಾಟ್ ಬಾಲ್ ಅನ್ನು ಮಾಡಿದ್ದಾರೆ. ಮೊದಲನೇ ಓವರ್ ನಂತರ ತಂಡದ ಮೊತ್ತ 6, ಯಾವುದೇ ಉದ್ದರಿಯ ನಷ್ಟವಿಲ್ಲದೆ. ಯೋಗಿ ಅವರು 6 ರನ್ ಅನ್ನು ಕೊಟ್ಟು ಫಸ್ಟ್ನೇ ಓವರ್ ಅನ್ನು ಮುಕ್ತಾಯ ಮಾಡಿದ್ದಾರೆ. ಸೆಕೆಂಡ್ ಓವರ್ ಮಾಡಕ್ಕೆ ಬರ್ತಾ ಇದ್ದಾರೆ. ಒಂದೇ ನನ್ನ ಮಗನಿಗೆ अबे 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 Run, run, run! Guys, 2 runs that was. Come on, that's 2 runs, guys. ಸ್ಕೋರ್ ಈಗ 140 ಇದೆ. ವಿಕೆಟ್ಸ್ 6 ವಿಕೆಟ್ಸ್ ಡೌನ್. ರನ್ಸ್ ಬಾಲ್ ಟು ಬಾಲ್ ರನ್ಸ್ 18 ರನ್ಸ್ ಫ್ರಮ್ 10 ಬಾಲ್ಸ್ ಬೇಕು. ಈಗ ಯೋಗಿ ಅವರು ಬೌಲಿಂಗ್ ಅಲ್ಲಿ ಇದ್ದಾರೆ. ನೋಡೋಣ, ತುಂಬಾ ರೋಚಕವಾಗಿದೆ ಪಂದ್ಯ. ಓ 9 ಬಾಲ್ 18 ರನ್ನು. ಈಗ ಮ್ಯಾಚ್ ಹೋಗ್ತಾ ಹೋಗ್ತಾ ಇಂಟೆನ್ಸ್ ಆಗ್ತಾ ಇದೆ. ಯೋಗಿ ಅವರು ತುಂಬಾ ಚೆನ್ನಾಗಿ ಆಡಿಸ್ತಾ ಇದ್ದಾರೆ. 9 ಬಾಲ್ 18. ಓ 2 ರನ್ಗೆ ಕಾಲ್ ಇದೆ, ಬಟ್ 1 ರನ್. ಓಕೆ ಓಕೆ, ಒಳ್ಳೆ ಒಂದು ಮ್ಯಾಚ್ ಇದೆ. ಲಾಸ್ಟ್ ಓವರ್ ತನಕ ಮ್ಯಾಚ್ ಹೋಗೋದು ಖಂಡಿತ. ಇದೊಂದು ರೋಚಕ ಪಂದ್ಯ ಆಗೋದ್ರಲ್ಲಿ ಯಾವುದೇ ತರ ಅನುಮಾನ ಇಲ್ಲ. ಲಾಸ್ಟ್ ಓವರ್ ತನಕ ಬರುತ್ತೆ. ಯೋಗಿ ಅವ್ರು ಚೆನ್ನಾಗಿ ಆಡಿಸ್ತಾ ಇದ್ರು. ಈಗ ಒಂದು 2 ರನ್ ಕೊಟ್ಟಿದ್ದಾರೆ. ರನ್ ಅಪ್. ಓ ವಿಕೆಟ್! ಸೂಪರ್ ಸೂಪರ್ ವಿಕೆಟ್ ಯೋಗಿ ಅವರಿಗೆ.
ಓ ಇದು ಏನ್ ಹೇಳ್ತಾರೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಒಂದು ಒಳ್ಳೆ ಪಂದ್ಯ. ಸೊ ಈಗ 7 balls 18 runs ಬೇಕು. ಯೋಗಿ ಅವರ ಓವರ್ನ ಲಾಸ್ಟ್ ಬಾಲ್. ಓಕೆ ನೋಡೋಣ. ಓ ಸೂಪರ್. ಸೊ ಲಾಸ್ಟ್ ಓವರ್ ಇದು ಪಂದ್ಯದ್ದು. ಈಗ ಓಜಿ ಅವರು ಬ್ಯಾಟಿಂಗ್ ಅಲ್ಲಿ ಇದ್ದಾರೆ. 6 ಬಾಲ್ಗೆ 16 ರನ್ ಬೇಕು. ಒಂದು ಒಳ್ಳೆ ಸೂಪರ್ ಮ್ಯಾಚ್ ಆಗುತ್ತೆ ಇದು. ಲಾಸ್ಟ್ ಓವರ್ 16 ರನ್ ತಮಾಷೆ ಮಾತಲ್ಲ. ತುಂಬಾ ಸ್ಕಿಲ್ ಬೇಕು ಇಲ್ಲಿಗೆ. ಎರಡೂ ಕಡೆ ಬೌಲರ್ಸ್ಗೂ ಸ್ಕಿಲ್ ಬೇಕು, ಬೌಲಿಂಗ್ ಸೈಡ್ಗೂ ಒಳ್ಳೆ ಸ್ಕಿಲ್ ಇರಬೇಕು, ಬ್ಯಾಟಿಂಗ್ ಸೈಡ್ಗೂ ಒಳ್ಳೆ ಸ್ಕಿಲ್ ಇರಬೇಕು ಗೆಲ್ಬೇಕು ಅಂದ್ರೆ. ಓ ಕಮಾನ್ ಕಮಾನ್ ಕಮಾನ್. ಓ ರನ್ ಔಟ್ ಸಾಧ್ಯತೆ. ರನ್ ಔಟ್. ಫಸ್ಟ್ ಬಾಲ್ ವಿಕೆಟ್ ಹೋಗಿದೆ. ಈಗ 5 ಬಾಲ್ಗೆ 16 ರನ್ ಬೇಕು. ಒಳ್ಳೆ ಪಂದ್ಯ ಆಗುತ್ತೆ. ರೋಚಕ ತಿರುವನ್ನು ಕೊಟ್ಟಿರುವಂತ ಯೋಗಿ ಮತ್ತೆ ಜಗದೀಶ್ ಅವರಿಗೆ ಕಪ್ ಕೊಡ್ರ. ಲಾಸ್ಟ್ 3 ಓವರ್ ತುಂಬಾ ಚೆನ್ನಾಗಿ ಬಂತು. ರೋಹಿತ್ ಅವ್ರು ಒಳ್ಳೆ ಬೌಲಿಂಗ್ ಮಾಡಿದ್ರು, 3 ರನ್. ಜಗದೀಶ್ ಅವ್ರು 2 ವಿಕೆಟ್ ತೆಗೆದ್ರು. ಅದಾದ್ಮೇಲೆ ನಮ್ಮ ಯೋಗಿ ಅವರು ಒಳ್ಳೆ ಬೌಲಿಂಗ್ ಮಾಡಿದ್ದಾರೆ. ಒಬ್ರು ರೋಹಿತ್ ಅವರು, ಇನ್ನೊಬ್ರು ಜಗದೀಶ್ ಅವರು, ಇನ್ನೊಬ್ರು ನಮ್ ಯೋಗಿ. ಮ್ಯಾನ್ ಫ್ರಮ್ ಮಂಡ್ಯ ಯೋಗಿ. ಒಂದು ಸೂಪರ್ ಮ್ಯಾಚ್. ವೆಲ್ ಪ್ಲೇಡ್ ಗೈಸ್, ವೆಲ್ ಪ್ಲೇಡ್. ಒಂದ್ ಟೈಮಲ್ಲಿ ಫುಲ್ ನೆಕ್ ಟು ನೆಕ್ ಇದ್ದು ಸೋಲ್ತಾರೆ ಅನ್ಕೊಂಡ್ಬಿಟ್ಟೆ. ರೋಹಿತ್ ಅವ್ರು ಚೆನ್ನಾಗಿ ಸಕ್ಕದ ಬೌಲಿಂಗ್ ಮಾಡಿದ್ರು. ಆಮೇಲೆ ಜಗದೀಶ್ ಅಂಡ್ ಮ್ಯಾನ್ ಫ್ರಮ್ ಮಂಡ್ಯ ಯೋಗಿ ಅವರು ಟ್ವಿಸ್ಟ್ ಕೊಟ್ಟು ಗೆದ್ದಿದಾರ. ಫ್ಯಾಂಟಾಸ್ಟಿಕ್ ಪರ್ಫಾರ್ಮೆನ್ಸ್ ಬಾಯ್ಸ್. 4 ಬಿಟ್ಟೆ ನೀನು, ಪರವಾಗಿಲ್ಲ. ಬೌಲಿಂಗ್ ಸೂಪರ್ ಬೌಲಿಂಗ್ ಬ್ರೋ. ಯೋಗಿ ಫ್ರಮ್ ಮಂಡ್ಯ. ಥ್ಯಾಂಕ್ ಯು ಯೋಗಿ ಫ್ರಮ್ ಮಂಡ್ಯ. ಇಲ್ಲ, ಇದು ಕಲೆಕ್ಟಿವ್ ಪರ್ಫಾರ್ಮೆನ್ಸ್. ಎಲ್ಲಾರ ಕಡೆಯಿಂದ ಚೆನ್ನಾಗಿ ಆಟ ಬಂದಿದ್ಕೆ ನಾವು ಗೆದ್ದಿರೋದು. ಇಂಡಿವಿಜುವಲಿ ಓವರ್ ಮಾತ್ರ ಸಕಾಲ ಮಾಡಿದ್ರಿ. ಥ್ಯಾಂಕ್ ಯು. ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು ಮನೀಷಲ್ಲಿ ನಿಖಿತ್ ಅವರು ನೀನೇ ಮ್ಯಾನ್ ಆಫ್ ದ ಮ್ಯಾಚ್. ವೆಲ್ ಪ್ಲೇಡ್ ಬ್ರೋ. This match perform what happened? No. What? This match you perform what happened? What? This form you performed what happening? Inshallah, boys played well. ಅವರು ಓಜಿ ಅವ್ರ ಮೇಲೆ ಗೆದ್ದಿದ್ದಾರೆ. ಅದನ್ನ ಡ್ರೀಮ್ 11 ತಂಡದ ಕ್ಯಾಪ್ಟನ್ ಕೇಳೋಣ, ಏನ್ ಹೇಳ್ತಾರೆ ಪರ್ಫಾರ್ಮೆನ್ಸ್ ಬಗ್ಗೆ ಅಂತ. Champions team are never afraid of results. Champions team only know process. Well played, boys. ವಿಶಾಲ್ ಹೇಳಿ, ವಿಶಾಲ್ ಹೆಂಗಿದೆ ಪರ್ಫಾರ್ಮೆನ್ಸ್? ಚೆನ್ನಾಗಿದೆ. ಯಾರ್ದು? ನಂದೆ. ಟೀಮ್ ಹೇಳಿದ. ವಿಶಾಲ್ ಅವರು ಬಂದಾಗಿಂದ ಫುಲ್ ನಾನು ಬ್ಯಾಟಿಂಗ್ ಆಡ್ತೀನಿ ಅಂತ ಹುಮ್ಮಸ್ಸಲ್ಲಿದ್ರು. ಬ್ಯಾಟಿಂಗ್ ಸಿಕ್ತು. 3 ಬಾಲ್ ಕೊಟ್ಟಿದ್ದು, 4 ಬಾಲ್ 3 ರನ್ ಹೊಡೆದವ್ರೆ. ಮನೆ ನೋಡ್ತೀರ, ಡಿಸ್ಟರ್ಬಿಂಗ್ ಮಾಡ್ತೀಯಾ? 4 ಬಾರಿ 3 ರನ್. ಆಮೇಲೆ ಬೌಲಿಂಗ್ ಸಕ್ಕತ್ತಾಗಿ ಹಾಕಿದ್ರು. 3 ಓವರ್ಗೆ 27, 9 ಆವರೇಜ್ ಕೊಟ್ಟಿದ್ದಾರೆ. ಅದ್ರಲ್ಲಿ ವೈಡ್ ಎಷ್ಟು ಹಾಕೋರು ಗೊತ್ತಾ? 5 ವೈಡ್ ಹಾಕೋರು, 1 ನೋಬಲ್ ಹಾಕೋರೆ. ನನಗಂತೂ ಈ ಜೀವನವೇ ಬೇಸರವಾಗಿ ಹೋಗ್ಬಿಟ್ಟಿದೆ. ವಿಕೆಟ್ 1 ತೆಗ್ದವ್ರೆ. ಮತ್ತೆ ವಿಕೆಟ್ ಬಿಟ್ಬಿಟ್ಟು ಈಗ ಹೆಂಗನ್ಸಿದೆ ನಿಮ್ ಪರ್ಫಾರ್ಮೆನ್ಸ್ ಮೇಲೆ? ರಾಜಕೀಯ ಪಿತೂರಿನ ಆಟದಿಂದ ನಿಮ್ಗೆ ಯಾವ ರಾಜಕೀಯ ಪಿತೂರಿ? ಅಲ್ಲ, ಅವ್ರು ಹೇಳ್ತಾ ಇದ್ರು ಕೋಚಿಂಗು ಹಿಂಗ್ ಮಾಡಿದ್ದು. ಏನಾದ್ರು ನಿಮ್ಗೆ ಏನಾದ್ರು ಫೋನ್ ಪೇ ಗೂಗಲ್ ಪೇ ಏನಾರು ಮಾಡಿದ್ರೆ? ಯಾರು ಮಾಡಿದ್ರು? ಏನಾರು ಬಿರಿಯಾನಿ ಕೊಡ್ತೀನಿ. ಯಾಕೆ ನೋಬಲ್ ಅಷ್ಟೇ ಚೆನ್ನಾಗಿ ಮಾಡ್ತಿದಾರ ನೀನು? ಜನಮಕ್ಕೆ ಇಬ್ಬರು ಬಿಜಿ ಆಗಿರ್ಬೇಕಾದ್ರೆ ಮಧ್ಯದಲ್ಲಿ ಮೂಗ್ ತೋರ್ಸೋದ್ ಬಿಡ್ಬಿಡು. ಗೆಟ್ ಔಟ್ ಅಂದ್ರೆ ತಿರುಗಿ ನೋಡ್ದಂಗ್ ಹೋಯ್ತಾರ ಅವೇಗ್ ನನ್ ಮಗನೇ ಅಂತ. ಗೋಮಳೆ ನೋಡು, ಗೋಮಳೆ ಆಮೇಲೆ ಚೆಕ್ ಹೇಳ್ಬಿಟ್ರು ಅವರು. ಅದಕ್ಕೆ ಅದೇನೆ ಕರೆಕ್ಟ್ 2 ಓವರ್ ಬೌಲಿಂಗ್ ಮಾಡಿದ್ರು. ಲಾಸ್ಟ್ ಓವರ್ ಅಲ್ಲಿ ಏನ್ಬಿಟ್ರು, ಅವ್ರ ಕೈಯಲ್ಲಿ ಎಸಿತವ್ರ ಏನ್ಬಿಟ್ರು. ಎಸಿದಾದ್ಮೇಲೆ 5 ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ನನಗೆ ಏನು ಕಣ್ಣೆ ಮಂಜಾಗ್ಬಿಡ್ತು. ಕೊಡ್ಲಿಲ್ವಲ್ಲ ನೀನು? ಅಪ್ಪ
ಲಾಸ್ಟ್ ಓವರ್ 3 ಬಾಲ್ ಕೊಟ್ಟಿದ್ದಾರೆ ಸಾಕು. ಧೋನಿ 4 ಬಾಲ್ 40 ರನ್ ಹೊಡಿತಾನೆ. 4 ಬಾಲ್ 3 ರನ್ ಹೊಡೆದಿದ್ಯಾ? 40 ರನ್ ಧೋನಿ ಹೊಡಿತಾರೆ. ಅದು ಹೆಂಗೋ ಪಾಸಿಬಿಲಿಟಿ. ಹ್ಯಾಕ್ ಸಾಸಿದ್ರಿ ಅಂತ ಕೇಳಿದಾಗ ಇವರು ಅದ್ರ ಬಗ್ಗೆ ಎಲ್ಲ ಹೇಳಿದ್ರು. ರಾಮಾಯಣದಲ್ಲಿ ಬರೋ ರಾವಣನಿಗೆ 10 ತಲೆ ಇದ್ರೆ ಈ ಮಹಾನುಭಾವನಿಗೆ ಒಂದೇ ತಲೆಯಲ್ಲಿ 10 ಮೆದಳಿದೆ ಅಂತ ಗೊತ್ತಾಯ್ತು. ಟ್ವಿಸ್ಟ್ ಕೊಡ್ತಾರೆ. ನೀವ್ ಯಾಕೆ ಕೊಡ್ಲಿಲ್ಲ ಟ್ವಿಸ್ಟ್? ಎಷ್ಟು ಕೊಡ್ಬೇಕಾಯ್ತು, ಕೊಟ್ಟಿದ್ದೀನಿ ನೋಡು. ಅಲ್ಲಿ ಲಾಸ್ಟ್ ಓವರ್ ಎಷ್ಟು ಬಂತು ಸ್ಕೋರ್ ನೋಡು. ಲಾಸ್ಟ್ ಓವರ್ 5 ವೈಡ್ ಹಾಕಿದ್ರಲ್ಲ. 10 ಮೀಟರ್ ಬೇಕು, ಮೀಟರ್ ಮೀಟರ್. ಈ ಮಕ್ಕಳೆಲ್ಲ ಎದ್ ಬಂದ್ರಪ್ಪ, ಹೋಗ್ಮಾ. ಅಲ್ಲ ಅವ್ನು ಫಿಕ್ಸಿಂಗ್ ಮಾಡಿದ್ರೆ ಅವ್ನ ವಿಕೆಟ್ ಯಾಕೆ ತೆಗಿತಿದ್ದೆ ನಾನು? ಅದೇ fixing ಇರ್ಬೋದು. ಫೀಲ್ಡಿಂಗ್ ಮಾಡ್ತೀನಿ ಅನ್ಬಿಟ್ಟು 2 4 ಬಿಟ್ಬಿಟ್ರಿ ಯಾಕೆ? ಅದು ಏನ್ ಕಟ್ಟಾಗಿ ಹಿಂಗ ಹೋಯ್ತು ಅದು. ಡಿವಿಯೇಷನ್ ಏನಪ್ಪ ಚೆನ್ನಾಗಿದೆ, ಯಾಕೋ ಡಲ್ ಆಗಿದೆಯಾ? ಡಿವಿಯೇಷನ್ ಆಯ್ತು. ಇನ್ನೊಂದಕ್ಕೆ ನಿಂತಿರೋದು ನೀವು ಮತ್ತೆ. ಡಿವಿಯೇಷನ್ ಆಯ್ತು. ನೀನಿರೋ ಬಾಡಿಗೆ ಅಡ್ಡ ಮಲ್ಕೊಂಡಿದ್ದು ತಡೀತಿತ್ತಲ್ಲ. ಅದೇನೆ. ನೀನೇ ಮನಿಕೋಬೇಕಾಯ್ತು. ಸುಮ್ನೆ ಕಬಡ್ಡಿ ಆಡಂಗ್ ಹೋಗಿದ್ರೆ ನೀನು ಅದು ಕ್ಯಾಚ್ ಬಿಡ್ಲಿಲ್ವಾ ನೀನು? ಅದೇನ್ ಫಿಕ್ಸಿಂಗ್ ಅಲ್ವಾ? ಅದು ಕ್ಲಾಶ್ ಆಗಿದೆ. ಅದು ಕ್ಲಾಶ್ ಏನಿಲ್ಲ. ಅವ್ನು ಹಿಡಿತಿದ್ದ ಕರೆಕ್ಟ್ ಆಗಿ. ಅವ್ನು ಹಿಡಿತಿದ್ದ. ಇವನು ಬರ್ತಾನೆ ಇರ್ಲಿಲ್ಲ. ಇವ್ರು ಮ್ಯಾಚ್ ಫಿಕ್ಸಿಂಗ್ ಆಗಿದ್ಕೆ ಇವನೇ ಹೋಗಿ ತಳ್ಬಿಟ್ಟ. ಈಗ ಇನ್ನೊಂದ್ ಪ್ರಶ್ನೆ. ಇದನ್ನ ಈ ವಿಡಿಯೋನ ನಮ್ಮ ಶಂಕರ್ ಅವ್ರು ನೋಡ್ತಾರೆ. ಹಣ ಬಂದ ಏನೋ ಅದು ಚಿಕ್ಕ ಹುಡುಗರ ತರ ಅಣಬೆಂಡ್. ಶಂಕರ್ ದಾದ ಶಂಕರ್ ಅವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಲೈಫ್ ಅಲ್ಲಿ ಫಸ್ಟ್ ಇಂಪಾರ್ಟೆಂಟ್ ಇಲ್ಲ, ಸೆಕೆಂಡ್ ಇಂಪಾರ್ಟೆಂಟ್ ಇಲ್ಲ, ಲೈಫ್ ಅಲ್ಲಿ ಥರ್ಡ್ ಇಂಪಾರ್ಟೆಂಟ್. ಅವರು ಕಾಣೆಯಾಗಿದ್ದಾರೆ ದುಬೈ. ಇವನು ಎಂತ ಕ್ಲೋಸ್ ಫ್ರೆಂಡ್ ಅಂದ್ರೆ ಇವ್ರು ಒಂದೇ ಚಡಿನ ಇಬ್ರು ಹಾಕಿದ್ರು. ಕ್ಲೋಸ್ ಇವ್ರು. ಅದಾದ್ಮೇಲೆ ಹೋಗಿ ಕೊಡ್ತಿದ್ರಿ, ಆವಾಗ ಹೋಗಿ ಹಾಕೊಂತಿದ್ದ. ಶಂಕರ್ ಅವ್ರು ಮಿಸ್ಸಿಂಗ್ ಇದಾರೆ ಅಂತ ವಿಶಾಲ್ ಅವರ ಇದು. ಆದ್ರೆ ಶಂಕರ್ ಅವ್ರು ಸಿಕ್ಕಿದ್ರು ನನಗೆ ಫೋನ್ ಅಲ್ಲಿ. ಇಲ್ಲ ಎಲ್ಲ ಕರೆಕ್ಟ್ ಆಗಿದ್ರೆ ನಮ್ಗೆ ಯಾರು ಸಿಗ್ತಾನೆ ಇಲ್ಲ. ವಿಶಾಲ್ ಅವರು ಮಾತಾಡ್ಸೋದ್ ಬಿಟ್ಬಿಟ್ಟಿದ್ದಾರೆ ಅಂದ್ರು. ಮಾತಾಡ್ಸೋದ್ ಬಿಟ್ಬಿಟ್ಟಿದ್ದಾರೆ. ದುಬೈಯಲ್ಲಿ ಅವ್ರೆ ಆಯಿಲ್ ಮೈನಿಂಗ್ ಕೆಳಗಡೆ ಮೈನ್ ಮಾಡ್ತಾವ್ರೆ. ಸೊ ವೀಕ್ಷಕರೇ ನೋಡಿದ್ರಲ್ಲ, ನಿಮ್ಗೆ ಈ ಒಂದು ಮ್ಯಾಚ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ. ಇದೊಂದು ಜಸ್ಟ್ ಫ್ರೆಂಡ್ಲಿ ಮ್ಯಾಚ್ ಆಗಿತ್ತು. ನಾವು ತುಂಬಾ ಎಂಜಾಯ್ ಮಾಡಿದ್ವಿ, ನೀವು ಎಂಜಾಯ್ ಮಾಡಿದ್ರ ಅಂತ ಅನ್ಕೋತೀನಿ. ಇದೇ ತರ ಮುಂದೆನೂ ಸಾಕಷ್ಟು ಫ್ರೆಂಡ್ಲಿ ಮ್ಯಾಚ್ಗಳು ಅಲ್ಲಿ ನಡೆಯುವಂತ ಒಂದು ಮಜಾ, ಮತ್ತೆ ಅವರು ಪ್ಲೇಯರ್ಸ್ ಗಳ ಮಧ್ಯೆ ಇರುವಂತ ಒಂದು ಕೋಆರ್ಡಿನೇಷನ್ ಆಗ್ಲಿ, ತರಲೆಗಳೇ ಆಗ್ಲಿ, ತುಂಟಾಟಗಳೇ ಆಗ್ಲಿ, ಎಲ್ಲ ನಿಮಗೆ ಮತ್ತೆ ತೋರಿಸ್ತೀವಿ ಅಂತ ಹೇಳ್ತಾ, ಅಂಟಿಲ್ ದ ನೆಕ್ಸ್ಟ್ ಮ್ಯಾಚ್, ಬೈ ಬಾಯ್.